ದಾವಣಗೆರೆ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಆಯ್ತಲ್ಲ, ಮುಸ್ಲಿಂ ನಾಯಕರಲ್ಲಿ ಕಚ್ಚಾಟ. ಈಗ ನಜೀರ್ ಅಹಮದನ್ನು ರಾಜೀನಾಮೆ ಕೊಡಪ್ಪ ಅಂದಿದ್ರಂತೆ, ಕೊಡಲಿಲ್ಲವಂತೆ. ಹಾಗಾಗಿ ಸುರ್ಜೇವಾಲಾ ಎಂಬ ಹೈಕಮಾಂಡ್ ದೂತರ ಆದೇಶದ ಮೇರೆಗೆ ಅವ್ರನ್ನ ವಜಾ ಮಾಡಿದ್ದಾರೆ. ಅವರು ರಾಜೀನಾಮೆ ಪತ್ರ ಕೊಟ್ಟರು, ಪ್ರಯೋಜನ ಆಗಿಲ್ಲ, ಅದನ್ನು ಪಕ್ಕಕ್ಕೆ ಎದ್ದು ಹಾಕಿದ್ದಾರೆ. ಇವಾಗಪ್ಪ ವಜಾ ಮಾಡಿ ನೀನು ಗೋಮ್ಯಾನ್ ಅಂತ ಕಳಿಸಿದ್ದಾರೆ ಅವ್ರನ್ನ. ಅವ್ರು ಯಾರೋ ಮೊನ್ನೆ ಇನ್ಯಾರೋ ಜಬ್ಬಾರ್ ಯಾರೊಬ್ಬರು ಕೊಟ್ಟಿದ್ದರು. ಸೊ ಈಗ ಜಮೀರ್ನು ಕರೆಸಿ ಸಿದ್ದರಾಮಯ್ಯನವರು ಮಾತಾಡಿದಾರಂತೆ. ಜಮೀರನ್ನ ನಾನು ಕೇಳಿದ್ನಲ್ಲ, ಹೌದು ಕೇಳಿದೆ, ಮುಸ್ಲಿಮ್ರಿಗೆ ಓಟ್ ಕೊಡೋ ಸೀಟ್ ಕೊಡೋದು ಕೇಳಿದ್ದೀನಿ ಸುರ್ಜೇವಾಲಾ ಮುಂದೆ. ನನ್ನ ಕೇರಳಾಗ ಹಾಕಿದ್ರು, ಡ್ಯೂಟಿಗೆ ಅಲ್ಲೋದೆ, ಮುಚ್ಚುವರ್ ಮಾರೇ ಮಾಡಿಲ್ಲ, ಓಪನ್ ಆಗಿ ಕೇಳಿದ್ದೀನಿ. ನಾನೇನು ತಪ್ಪು ಮಾಡಿದ್ದೀನಿ? ದಾವಣಗೆರೆ ಒಂದಿನ ಬಂದು ಹೋಗು ಅಂದರು, ಬಂದು ಹೋಗಿದ್ದೀನಿ ಅಷ್ಟೇ. ನಾನೇನು ತಪ್ಪು ಮಾಡಿದ್ದೀನಿ? ಅದರಲ್ಲಿ ಇದೇನಿದೆ, ಏನು ಪಕ್ಷ ವಿರೋಧಿ ಏನಿದೆ ಅದರಲ್ಲಿ? ಕೇರಳ ಕಳಿಸಿಲ್ವಾ ನೀವು? ಅಲ್ಲಿಗೆ ಹೋಗಿದ್ನಲ್ಲ, ಸ್ಟಾರ್ ಕ್ಯಾಂಪೇನರ್ ಅವ್ರದ್ದು ವಾದ. ಇನ್ನು ಡಿ ಕೆ ಶಿ ಪಕ್ಷದಲ್ಲಿ ಶಿಸ್ತು ಮುಖ್ಯ. ಡಿ ಕೆ ಶಿ ಕಾಂಟ್ ಪಿಕ್ ಆ್ಯಂಡ್ ಚೂಸ್. ಶಿಸ್ತು ಮುಖ್ಯ ಅನ್ನೋದಕ್ಕೆ ಶಿಸ್ತು ಎಲ್ಲರಲ್ಲೂ ಇರಬೇಕಾಗತ್ತೆ, ಸೆಲೆಕ್ಟಿವ್ ಆಗಬಾರ್ದು. ಬರೀ ಸೆಲೆಕ್ಟಿವ್ಲಿ ಮಾಡೋಕ್ಕಾಗಲ್ಲ. ಓಪನ್ ಸಭೆಯಲ್ಲಿ ಹೇಳಿದ್ದೀನಿ, ಯಾರಿಗಾನ ಟಿಕೆಟ್ ಕೊಡಿ, ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದರೆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಸ್ಟಾರ್ ಕ್ಯಾಂಪೇನರ್ ಆಗಿಬಿಟ್ಟು ಕೇರಳಕ್ಕೆ ಜವಾಬ್ದಾರಿ ಹಾಕಿದ್ರು. 5ನೇ ತಾರೀಕು ಹೋಗ್ಬೇಕಂತ ಹೋದೆ ನಾನು ದಾವಣಗೆರೆಯಲ್ಲಿ. ಈಗ ಅವ್ರು ಯಾರು ಹೇಳಿದಾರೆ ಅಂತ ಗೊತ್ತಿಲ್ಲ ತಾನೆ, ಎಷ್ಟು ಹೇಳ್ಬೇಕು ತಾನೆ ಇಂಥವ್ರು ಮಾಡಿದಾರಂತ. ನನಗೂ ಇದರಲ್ಲಿ ನೋಡಿದೆ, ನಾನು ನ್ಯೂಸಲ್ಲಿ ನಮಗೂ ಕೆಲವು ವರದಿಗಳೆಲ್ಲ ಬಂದಿತ್ತು, ವರದಿಗಳೆಲ್ಲ ಕೊಟ್ಟಿದ್ರು, ನಮಗೆ ಮಾಹಿತಿ ಇತ್ತು. ಪಕ್ಷದಲ್ಲಿ ಶಿಸ್ತು ಭಾಳ ಇಂಪಾರ್ಟೆಂಟು ಇದೆ. ಮುಸ್ಲಿಮರಿಗೆ ಕರ್ನಾಟಕದಲ್ಲಿ ಅಂತಹ ಒಂದು ಸದೃಢ ಪಕ್ಷ ಕಾಣಿಸದೇ ಇರೋದ್ರಿಂದ ಅನಿವಾರ್ಯವಾಗಿ ನಿಮ್ಮ ಕಾಂಗ್ರೆಸ್ ಜೊತೆ ಇದ್ದಾರೆ ಅಷ್ಟೇ. ಯಾಕೆ ಹೈದರಾಬಾದಲ್ಲಿ ಕಾಂಗ್ರೆಸ್ಗೆ ಹಾಕಲ್ಲ ಓಟನ್ನು? ಯಾಕ್ರಿ ಹಾಕಲ್ಲ ಹೇಳ್ರಪ್ಪ? ಬುರುಡೆದಾಸರ ಎಲ್ಲ ಬಿಡ್ತಿರಲ್ಲ ರೈಲನ್ನು ಬಂದು ನನ್ನ ಹತ್ರ, ಯಾಕ್ರಪ್ಪ ಹಾಕಲ್ಲ? ಯಾಕಪ್ಪ ಆಲ್ ಇಂಡಿಯಾ ಇದು ಮಜ್ಲಿಸ್ ಇದಕ್ಕೆ ಹಾಕ್ತಾರೆ ಓವೈಸಿಗೆ? ಆಯ್ಕೆ ಸಿಗ್ಬೇಕು, ಯಾಕೆ ಹಾಕಲ್ಲ? ಬಿಹಾರದಲ್ಲಿ ಪ್ರಿಡಾಮಿನೆಂಟ್ಲಿ ಮುಸ್ಲಿಂ ಕಾನ್ಸ್ಟಿಟ್ಯೂನ್ಸಿನ ಟಿಕೆಟ್ ತೊಗೊಂಡಿದ್ರಲ್ಲ ಮೊನ್ನೆ RJDಯಿಂದ, ಯಾಕಪ್ಪ ಸೋತ್ರಿ? ಅಲ್ಲಿ ಯಾರು ಕೊಟ್ಟಿದ್ದು? ಜಮ್ಮು ಕಾಶ್ಮೀರದಲ್ಲಿ ದೀರ್ಘಕಾಲ ಅಧಿಕಾರ ಹಿಡ್ಕೊಂಡು ಜೊತೆಲೇ ಓಡಾಡ್ತಿದ್ರಲ್ಲಪ್ಪ, ಯಾಕಪ್ಪ ಕಳ್ಕೊಂಡ್ರಿ ಎಲ್ಲ? ಹಂಗಲ್ಲ ಅದು. ಕಾಂಗ್ರೆಸ್ ಡಸ್ ನಾಟ್ ರಿಯಲೈಸ್ ಆ ಡೈನಮಿಕ್ಸ್ ಏನಾಗ್ತಿದೆ ಅನ್ನೋದು. ನಿಜ, ಪಾರಂಪರಾಗತವಾಗಿ ಕಾಂಗ್ರೆಸ್ ಪರವಾಗಿ ಮುಸ್ಲಿಮರು ಇರ್ತಾರೆ, ಇದ್ದಾರೆ ಮತ್ತು ಇರುತ್ತಾರೆ. ಎಲ್ಲಿಯವರೆಗೆ ಅಂದರೆ ಅವರ ಸ್ವಂತ ಶಕ್ತಿ ವೃದ್ಧಿಸುವವರೆಗೆ. ಆಮೇಲೆ ಫುಟ್ಬಾಲ್ ಒದ್ದಂಗೆ ಒದಿಸ್ಕೊತಾರೆ ಕಾಂಗ್ರೆಸ್ನವರು. ಇದು ನಾಳೆನೇ ಆಗ್ಬಿಡುತ್ತಾ? ಇಲ್ಲದೆ ಇರ್ಬೋದು, 10 ವರ್ಷ ಆಗ್ಬೋದು. ನಾಳಿದ್ದೇ ಆಗ್ಬಿಡುತ್ತಾ? ಇಲ್ಲ 15 ವರ್ಷ ಆಗ್ಬೋದು, ನಂಗೆ ಗೊತ್ತಿಲ್ಲ. That's how it will happen. Let's move. Kapan ka?